ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ. ಐ ಹೋಪ್ ಅಟ್ಲೀಸ್ಟ್ ನೀವಾದರೂ ಚೆನ್ನಾಗಿದ್ದೀರಾ ಅಂತ. ಸೊ ಈ ವಿಡಿಯೋದಲ್ಲಿ ಇವತ್ತು ಏನು ಕಂಟೆಂಟ್ ಇಲ್ಲ. ನಾನಂತೂ ಫುಲ್ ಬೇಜಾರಲ್ಲಿದ್ದೀನಿ ಗೈಸ್. ಏನಕ್ಕೆ ಅಂತ ಅಂದರೆ, ನೀವೆಲ್ಲ ಈಗ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನನಗೇನು ಬೇಕಿದೆ ಅಂತ. ಬಟ್ ಯಾಕೆ ಬೇಕು, ಏನಕ್ಕೆ ಬೇಕು ಅಂತ ನಿಮಗೆ ಗೊತ್ತಾಗಬೇಕಂತಂದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಆ್ಯಕ್ಚುಲಿ ನಾನು ಇದನ್ನ ಎಲ್ಲೂ ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನನ್ನಿಂದ ಒಂದು ದೊಡ್ಡ ತಪ್ಪಾಗಿದೆ. ಅದೇನಂತ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಯಾರ ಹತ್ರನೂ 3,000 ಸಾಲ ಇಸ್ಕೊಂಡಿದ್ದೆ ಕೊಡ್ತೀನಿ ಅಂತ. ಸೊ ಅದೇ ನಾನು ಯಾವ ಧೈರ್ಯದ ಮೇಲೆ ಹೇಳಿದೆ ಅಂತ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಸೊ ನಾನು ಅರ್ನ್ ಮಾಡ್ತಿರ್ತೀನಿ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಇದುವರೆಗೂ ಯಾರ ಹತ್ರನೂ ಸಾಲ ಇಸ್ಕೊಂಡಿರಲಿಲ್ಲ. ಏನೋ ಬೇಕಿತ್ತು, ಏನೋ ಎಮರ್ಜೆನ್ಸಿ ಇತ್ತು ಅಂದ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಸಾಲ ಮಾಡ್ಕೊಂಡಿದ್ದೆ 3,000. ಇವಾಗ ಅವರು ಬೇಕು ಅಂತ ಕೂತ್ಕೊಬಿಟ್ಟಿದ್ದಾರೆ ಗೈಸ್. ನನಗೆ 3,000 ಬೇಕಂತ. ನನಗೀಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಮಮ್ಮಿ ಡ್ಯಾಡಿ ಕೇಳಿದ್ರೆ ಕೊಡಲ್ಲ ಅಂತ ಏನು ಹೇಳಲ್ಲ, ಬಟ್ ಕೊಟ್ಟರು ಅವರು ಒಂದು 100-200 ರೂಪಾಯಿ ಕೊಡ್ಬೋದು. ಬಟ್ ನನಗೆ ಬೇಕಿರೋದು 3,000. 3,000 ಅಷ್ಟೇ. 3 ಲಕ್ಷನೂ ಅಲ್ಲ, 3 ಕೋಟಿನೂ ಅಲ್ಲ. ನನಗೆ ಬೇಕಿರೋದೇ 3,000. ಸೊ ನನಗೆ ಯಾರ ಹತ್ರ ಕೇಳ್ಕೋಬೇಕು, ಯಾರ ಹತ್ರ ಕೇಳಬೇಕಂತ ನನಗೆ ಐಡಿಯಾ ಗೊತ್ತಾಗಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಕೇಳಕ್ಕೆ ಬಂದಿದ್ದೀನಿ ಇವತ್ತು. ಸೊ ನೀವು ಮಾತ್ರ ನನಗೆ 3,000 ಕೊಡೋಕ್ಕೆ ಸಾಧ್ಯ. ಬಿಕಾಸ್ ನನಗೆ ಯಾರು ಬೇರೆ ಫ್ರೆಂಡ್ಸು ಯಾರು ಇಲ್ಲ. ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಎಲ್ಲ ಅಂತ ಇರೋದು ನೀವೇ, ನನ್ನ ಸಬ್ಸ್ಕ್ರೈಬರ್ಸ್. ಅದಕ್ಕೆ ನಿಮ್ಮ ಹತ್ರ ನಾನು 3,000 ಬೇಕು ಅಂತ ಕೇಳ್ತಿದ್ದೀನಿ ಗೈಸ್. ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ಸ್ಕ್ಯಾನರ್ ಮತ್ತು ಫೋನ್ಪೇ ನಂಬರ್ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಆಗುತ್ತೆ ಅವರೆಲ್ಲ ಪ್ಲೀಸ್ ನನಗೆ ಸಹಾಯ ಮಾಡಿ. ಹಿಂಗೆ ಹೇಳ್ತೀನಿ ಅಂತ ಅನ್ಕೋಬಿಟ್ರ ಗೈಸ್? ನೋ ವೇ, ನಾನು ಯಾರ ಹತ್ರನೂ ಸಾಲ ಮಾಡಿಲ್ಲ. ಬಟ್ ನನಗೆ 3,000 ನಿಜವಾಗ್ಲೂ ಬೇಕು. ಬಟ್ ದುಡ್ಡಲ್ಲ, ನನಗೆ ಬೇಕಿರೋ 3,000 ವಾಚ್ ಅವರ್ಸ್ ಗೈಸ್. ಆ್ಯಕ್ಚುಲಿ 2026 ಒಂದು ಅಪ್ಡೇಟ್ ಆಗಿದೆ ಯೂಟ್ಯೂಬಲ್ಲಿ. ಏನಪ್ಪ ಅಂತ ಅಂದರೆ, 500 ಫಾಲೋವರ್ಸ್ ಇದ್ರೂ ಕೂಡ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ನನಗೆ ಇವಾಗ ಆಲ್ರೆಡಿ ಆಲ್ಮೋಸ್ಟ್ 720 ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಾನು ಆಯಿತು 500 ಸಬ್ಸ್ಕ್ರೈಬರ್ಸ್ ಅಲ್ವಾ, ಹಂಗಾರೆ ಆಗಿದೆ ಅಲ್ಲ, ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ನೋಡಿದೆ. ಬಟ್ ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಕ್ರೈಟೀರಿಯಾ ಇದೆ. ಏನಪ್ಪ ಅಂತ ಅಂದರೆ, ಒಂದು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಓಕೆ, ಅದು ಟಿಕ್, ನಂದು ಕಂಪ್ಲೀಟ್ ಆಗಿದೆ, ಅದು ಏನೂ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಥಿಂಗ್ ಏನಂತ ಅಂದರೆ, ಅದರಲ್ಲಿ 2 ಆಪ್ಷನ್ ಇದೆ. ಒಂದು 3,000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂತಂದರೆ ಶಾರ್ಟ್ಸಲ್ಲೇ ನಾನು ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ 10 ಮಿಲಿಯನ್ ವ್ಯೂಸ್ ಇದನ್ನ ಕಂಪ್ಲೀಟ್ ಮಾಡಬೇಕು. ಸೊ ಇವಾಗ ನಾನು ಏನು ಯೋಚನೆ ಮಾಡ್ತೇನೆ, ನಾನು ಇಷ್ಟು ದಿನ ಶಾರ್ಟ್ಸೇ ಅಪ್ಲೋಡ್ ಮಾಡ್ತಿದ್ದೆ. ನನಗೆ ಅದು ಆಮೇಲೆ ಗೊತ್ತಾಯಿತು ಅದು ವಾಚ್ ಅವರ್ಸ್ಗೆ ಕೌಂಟ್ ಆಗಲ್ಲ. ಯಾವುದು ಶಾರ್ಟ್ಸು, ಲಾಂಗ್ ಫಾರ್ಮೆಟ್ ಮಾತ್ರ ಕೌಂಟ್ ಆಗುತ್ತೆ ಅಂತ ಗೊತ್ತಾಯಿತು. ಇವಾಗ 3,000 ವಾಚ್ ಅವರ್ಸ್ನ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ 1 ವರ್ಷ ಟೈಮ್ ಇದೆ. ಬಟ್ 10 ಮಿಲಿಯನ್ ವ್ಯೂಸ್ ಶಾರ್ಟ್ಸಲ್ಲಿ ಮಾಡ್ತೀನಿ ಅಂತ ಅಂದರೆ ಅದನ್ನು ಬರೀ 90 ಡೇಸ್ ಅಂದರೆ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಐ ಥಿಂಕ್ ಅದು ಸ್ವಲ್ಪ ಕಷ್ಟ. ಬಿಕಾಸ್ ಯಾವುದೋ 1-2 ವಿಡಿಯೋ ವೈರಲ್ ಆಗ್ಬೋದು. ವೈರಲ್ ಆದ್ರೂ 10 ಮಿಲಿಯನ್ ವ್ಯೂಸ್ ಎಲ್ಲ ಖಂಡಿತವಾಗ್ಲೂ ಆಗಲ್ಲ. ಸೊ 1 ವರ್ಷ ಟೈಮ್ ಇರೋದ್ರಿಂದ ಇನ್ಮೇಲೆ ಲಾಂಗ್ ಫಾರ್ಮೆಟ್ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಪ್ರತಿದಿನ ಅಂತ ಹೇಳೋಕ್ಕಾಗಲ್ಲ, ನನಗೆ ಯಾವಾಗ ಫ್ರೀ ಇರುತ್ತೋ ಆವಾಗೆಲ್ಲ ಖಂಡಿತವಾಗ್ಲೂ ಲಾಂಗ್ ಫಾರ್ಮೆಟ್ ವೀಡಿಯೋ ಮಾಡ್ತೀನಿ. ಇವಾಗ ವಾಚ್ ಅವರ್ಸ್ ಅಂತ ಅಂದರೆ ಏನು ಅಂತ ಅಂದರೆ, ವಾಚ್ ಅವರ್ಸ್ ಅಂತಂದರೆ ಇವಾಗ ನಾನು 10 ನಿಮಿಷದ್ದು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ 10 ನಿಮಿಷದ್ದು ಒಂದು ಲಾಂಗ್ ಫಾರ್ಮೆಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಇವಾಗ ಆಲ್ಮೋಸ್ಟ್ ಇವಾಗ ನಾನು ಅಷ್ಟೇ, ನಾನು ಬೇರೆ ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ಇಲ್ಲ ಸ್ಪೀಡ್ ಹಾಕೋಬಿಡ್ತೀನಿ, ಇಲ್ಲ ಸ್ವಲ್ಪ ಸ್ಕಿಪ್ ಮಾಡ್ತೀನಿ, ಹಾಗೆ ಫುಲ್ ನೋಡೋಲ್ಲ. ಏನಾದರೂ ಡೀಟೇಲಿಂಗ್ ಇದೆ ಅಂತ ಗೊತ್ತಾದರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡೋಕ್ಕೆ ಹೋಗಲ್ಲ. ವಾಚ್ ಅವರ್ಸ್ ಅಂದರೆ ಏನಂತಂದರೆ, ಇವಾಗ ನಾನು 10 ಮಿನಿಟ್ಸ್ದು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಇವಾಗ ಒಬ್ಬರು ಆ 10 ಮಿನಿಟ್ಸಲ್ಲಿ ಒಂದು 6 ನಿಮಿಷ ನಂದು ವೀಡಿಯೋ ನೋಡ್ತಾರೆ. ಓಕೆನಾ, ಆ ಥರ ಒಂದು 10 ಜನ, ಒಂದು 10 ಮೆಂಬರ್ಸು 6 ಮಿನಿಟ್ಸೇ ನೋಡ್ತಾರೆ. 10 × 6 60 ಮಿನಿಟ್ಸ್ ಅಂದರೆ 1 ಅವರ್ಗೆ 60 ಮಿನಿಟ್ಸ್ ಅಲ್ವಾ. ಆ ಥರ 6 ಜನ 6 ನಿಮಿಷ ಒಂದು 10 ಜನ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವೀಡಿಯೋ ನೋಡಿದ್ರೆ ಅಲ್ಲಿಗೆ 1 ಗಂಟೆ ಕಂಪ್ಲೀಟ್ ಆದಂಗೆ. ಸೊ ಆ ಥರ
ಒಂದಲ್ಲ, ಎರಡಲ್ಲ, ಮೂರಲ್ಲ, 3,000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಐ ನೋ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್, ಬಟ್ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಅನ್ಕೊತೀನಿ. 3,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ನಿಮ್ಮೆಲ್ಲ ಸಪೋರ್ಟ್ ನನಗೆ ಬೇಕಾಗಿರೋದ್ರಿಂದ ಇವತ್ತು ಕೇಳಕ್ಕೆ ಬಂದಿದ್ದೀನಿ. 3,000 ದುಡ್ಡಲ್ಲ ಗೈಸ್, 3,000 ವಾಚ್ ಅವರ್ಸ್ ಮಾಡಿಕೊಡ್ಬೇಕು ನನಗೆ. ಐ ಪ್ರಾಮಿಸ್ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂತಂದರೆ, ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಈ ವಿಡಿಯೋ ಆದಮೇಲೆ ಯಾವ್ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಅದನ್ನೆಲ್ಲ ನೀವು ಪ್ಲೇಬ್ಯಾಕ್ ಸ್ಪೀಡ್ ಇರುತ್ತೆ ಗೊತ್ತಾ, ಅದನ್ನು ಫುಲ್ಲು ಕಡಿಮೆ ಮಾಡ್ಕೊಂಡು ನೋಡಿ. ಅದು ಆ ಥರ ಫುಲ್ಲು ಸ್ಪೀಡ್ ಕಡಿಮೆ ಬರುತ್ತಲ್ಲ, ಅದರಿಂದ ವಾಚ್ ಮಾಡಿ. ಅವಾಗ ನನಗೆ ಒಂದು 10 ನಿಮಿಷ ವೀಡಿಯೋ ಹಾಕಿದರೆ ನೀವು ಫುಲ್ಲು ಸ್ಪೀಡಲ್ಲಿ ಆ ವಿಡಿಯೋನ ವಾಚ್ ಮಾಡಿದ್ರೆ ಅದು ಒಂದು 30 ಮಿನಿಟ್ಸ್ಗೆ ಕೌಂಟ್ ಆಗಿದೆ, ಯಾಕಂದರೆ ಫುಲ್ ಸ್ಲೋ ಬರುತ್ತೆ. ಹಾಗಾಗಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೌ ಇಟ್ ಗೋಸ್, ಬಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಐ ಡಿಡ್ ನಾಟ್ ಸ್ಟಾರ್ಟೆಡ್ ವಿತ್ ಕಾನ್ಫಿಡೆನ್ಸ್. ನನಗೆ ಪಕ್ಕ ನಂಗೆ ಆಗುತ್ತೆ ಅಪ್ಪ ಮಾಡ್ತೀನಿ ಅಂತ ನಾನು ಸ್ಟಾರ್ಟ್ ಮಾಡಲಿಲ್ಲ. ಬಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ, ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಸಬ್ಸ್ಕ್ರೈಬರ್ಸ್ ಗೈನ್ ಆಗೋದು ನೋಡಿದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಐ ಕ್ಯಾನ್ ಡೂ ದಿಸ್ ಅಂತ. ಸೊ ಇವಾಗ ನನಗೆ ಸಬ್ಸ್ಕ್ರೈಬರ್ಸ್ದು ಏನೂ ಪ್ರಾಬ್ಲಮ್ ಇಲ್ಲ. ಐ ನೋ ಲೈಕ್ ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಶಾರ್ಟ್ಗೆ ಅಟ್ಲೀಸ್ಟ್ 1 ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ. ನನಗೆ ಸಬ್ಸ್ಕ್ರೈಬರ್ದು ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನನಗೆ ಫಸ್ಟ್ ಏನಿತ್ತಂತಂದರೆ 1000 ಸಬ್ಸ್ಕ್ರೈಬರ್ಸ್. ಓಕೆ, ನಾನು ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ನಂಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಯಾರ್ಯಾರು ಸಿಗ್ತಾರೋ ನನ್ನ ಫ್ರೆಂಡ್ಸಿಗೆ ಕಳಿಸ್ತಾ ಇದ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ. ಅವ್ರ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ, ಅವ್ರ ಫ್ರೆಂಡ್ಸ್, ಅವ್ರ ರಿಲೇಟಿವ್ಸ್, ಇದರ ಸಿಪ್ಪಕ್ತವ್ರನ್ನೆಲ್ಲ ಪ್ಲೀಸ್ ನಂದೊಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತಿದ್ದೆ. ಇವಾಗ 721 ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಕರೆಂಟ್ಲಿ. ಇವಾಗ ನನಗೆ ಸಬ್ಸ್ಕ್ರೈಬರ್ದು ಚಿಂತೆ ಇಲ್ಲ, ಯಾಕಂದರೆ 500 ಸಬ್ಸ್ಕ್ರೈಬರ್ಗೆ ನಾನು ಅರ್ನ್ ಮಾಡ್ಬೋದು ಅಂತ ಗೊತ್ತಾದ್ಮೇಲೆ ನಂಗೆ ಚಿಂತೆನೇ ಇಲ್ಲ. ಇವಾಗ ನನಗೆ ಬಿಗ್ಗೆಸ್ಟ್ ಟಾಸ್ಕ್ ಅಂತ ಅಂದರೆ ಅದು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. ಇವಾಗ ಗೊತ್ತಾಯ್ತು, ಇವಾಗ 3000 ಮಿನಿಟ್ಸು ಅಲ್ಲ ಗೈಸ್, ಅದು ಹೆಂಗೆ ಅಂತಂದರೆ ನಾನು ಹೇಳಿದ್ನಲ್ಲ 60 ಮಿನಿಟ್ಸು ಆದರೆ 1 hour ಆ ಥರ 3000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್, ಬಟ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಸ್ವಲ್ಪ ಇವಾಗ ನಾನು ಐ ನಾಟ್ ಕ್ರಿಯೇಟರ್. ಓಕೆ, ನಾನು ಇವಾಗ ಸ್ವಲ್ಪ ಅದು ಇದು ಮಾಡ್ತೀನಲ್ವಾ, ರೀಲ್ಸು, ಓಕೆ ಕಳ್ಸೋಣ ನೋಡೋಣ, ಕ್ಲಿಕ್ ಆಗ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಕಳಿಸ್ತಾ ಇದ್ದಾಗ ಅಪ್ಲೋಡ್ ಮಾಡ್ತಿದ್ದಾಗ ವಿಡಿಯೋ ನನಗೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆದರು. ಸೊ ಐ ಫೆಲ್ಟ್ ಎಲ್ಲೋ ಒಂದು ಕಡೆ ಮಾಡ್ಬೋದು ಅಂತ. ಬಟ್ ಇವಾಗ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಅಷ್ಟೊಂದು ಐಡಿಯಾಸ್ ಇಲ್ಲ. ಓಕೆನಾ, ಯಾವ ಥರ ವೀಡಿಯೋಸ್ ಹಾಕಿದ್ರೆ ಕ್ಲಿಕ್ ಆಗುತ್ತೆ, ಯಾವ ಥರ ವೀಡಿಯೋಸು ನೀವೆಲ್ಲ ಇಷ್ಟಪಡ್ತೀರ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸೊ ಹೀಗೆ ಚಿಕ್ಕ ಪುಟ್ಟ ಅಲ್ಲಿ ಇಲ್ಲಿ ಯಾವ್ಯಾವ ಆಗುತ್ತೋ ನನ್ನ ಕೈಲಿ ಅದನ್ನು ಮಾಡ್ತಿರ್ತೀನಿ. ಬಟ್ ಆಫ್ಟರ್ ನನ್ನ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಪಕ್ಕ ಮಾಡ್ತೀನಿ ಗೈಸ್. ನೀವು ಯಾವ್ಯಾವ ಥರ ಚಾಲೆಂಜಸ್ ವೀಡಿಯೋಸ್ ಕೇಳ್ತೀರಾ ಆ ಥರ ಎಲ್ಲ ಮಾಡ್ತೀನಿ. ಕುಕ್ಕಿಂಗ್ ವೀಡಿಯೋಸ್ ಕೇಳಿದ್ರೆ ನನ್ನ ದೇವರನೆಗೂ ಕುಕ್ಕಿಂಗ್ ಬರಲ್ಲ, ಐ ಟ್ರೈ ಫಾರ್ ಯು. ಕುಕ್ಕಿಂಗ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎನಿಥಿಂಗ್ ಇವಾಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗಲಿ ಅಂತ ಕಾಯ್ತಿದ್ದೀನಿ. ಪ್ಲೀಸ್ ಗೈಸ್, ಪ್ಲೀಸ್ ಆದಷ್ಟು ನೀವು ನಾನು ಮಾಡೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ಐ ಲವ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಯಾರ್ಯಾರು ಹೊಸದಾಗಿ ನೋಡ್ತೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ಥ್ಯಾಂಕ್ ಯು ಸೋ ಮಚ್. ನಂಗೆ ಬೇರೆ ಇನ್ನೇನು ಹೇಳೋಕ್ಕಾಗ್ತಿಲ್ಲ ಥ್ಯಾಂಕ್ಸ್ ಬಿಟ್ಟರೆ. ಸೊ ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ 3000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ. ಒಂದು ಅಟ್ಲೀಸ್ಟ್ ಒಂದು 3 months ಒಳಗಡೆ ಮಾನಿಟೈಸೇಷನ್ ಮಾಡ್ಕೊಳ್ಳಿ ಗೈಸ್. ಬಿಕಾಸ್ 3000 ಆಮೇಲೆ ನಾನು ಸ್ವಲ್ಪ ವೀಡಿಯೋಸ್ನ ನೋಡಿದೆ ಯೂಟ್ಯೂಬಲ್ಲೇನೆ, ಲೈಕ್ ಹೆಂಗೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಟ್ರಿಕ್ಸ್ ಅದೇ ಪ್ಲೇಬ್ಯಾಕ್ ಸ್ಪೀಡ್ನ ಫುಲ್ಲು ಲೈಕ್ ಸ್ಲೋ ಆಗಿ ಇಟ್ಕೊಂಡು ನೋಡಿ, ಅವಾಗ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಪ್ಲೇ ಮಾಡಿಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಿ, ಸೊ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಐ ಕ್ಯಾನ್ ಡೂ. ಬಟ್ ಮಮ್ಮಿನೂ ಕೆಲ್ಸಕ್ಕೆ ಹೋಗ್ತಾರೆ, ಡ್ಯಾಡಿನೂ ಕೆಲ್ಸಕ್ಕೆ ಹೋಗ್ತಾರೆ. ಆ್ಯಂಡ್ ಡ್ಯಾಡಿ ಫೋನ್ ನಾನು ಯೂಸೇ ಮಾಡಲ್ಲ, ಕೆಲ್ಸದಲ್ಲೇ ಇರ್ತಾರೆ ಯಾವಾಗಲೂ. ಆ ಥರ ಎಲ್ಲ ನಾನು ಮಾಡೋಕ್ಕಾಗಲ್ಲ, ಆ ಟ್ರಿಕ್ಸ್ನೆಲ್ಲ ನಾನು ಫಾಲೋ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ, ಪ್ಲೀಸ್ 3000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿ ಗೈಸ್, ಹೆಲ್ಪ್ ಮಾಡಿ. ಆ್ಯಂಡ್ ದ ಥಿಂಗ್ ಇಸ್, ನನಗೆ ಕ್ಯಾಮ್ರಾ ಫಿಯರ್, ಸ್ಟೇಜ್ ಫಿಯರ್, ನಂಗೆ ಆ ಥರ ಎಲ್ಲ ಏನೂ ಇಲ್ಲ.
ಬಟ್ ನನಗೆ ಸ್ವಲ್ಪ ನಾನು ಇವಾಗ ಫೈನಲ್ ಇಯರ್ ಇರೋದ್ರಿಂದ ಸ್ವಲ್ಪ ಸ್ಟಡೀಸ್ ಪ್ರೆಷರ್ ನನಗೆ ಇವಾಗ ಕರೆಂಟಾಗಿ 5th ಸೆಮ್ ಎಕ್ಸಾಮ್ಸ್ ನಡೀತಿದೆ, ಮಧ್ಯೆ ಒಂದು 15 days ಗ್ಯಾಪ್ ಇತ್ತು ಅಂತ ಐ ಆಮ್ ಅಪ್ಲೋಡಿಂಗ್ ಇಟ್. ನಾನು ಅನ್ಕೋತೀನಿ ಡೈಲಿ ಲೆಟ್ ಮೀ ಬಿ ಏನೋ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡೋಣ ಅಂತ, ಬಟ್ ಅದೇ ನಿಜವಾಗ್ಲೂ ಆಗಲ್ಲ ಗೈಸ್. ನಮಗೆ ಅನ್ಕೋತೀನಿ ಅಷ್ಟೇ, ಓಕೆ ನಾಳೆಯಿಂದ ಅಟ್ಲೀಸ್ಟ್ ಓಕೆ ಇದೊಂದು ವೀಡಿಯೋ ಅವ್ರದ್ದೊಂದು ಯಾವುದೋ ಒಂದು ನೋಡಿರ್ತೀನಿ, ಓಕೆ ನಾನು ನನ್ನ ವೇ ಅಲ್ಲಿ ಮಾಡ್ಬೋದಂತ ನಾನು ಅಂದ್ಕೊಂಡಿರ್ತೀನಿ. ಬಟ್ ನಿಜವಾಗ್ಲೂ ಬೆಳಗ್ಗೆ ಎದ್ದರೆ ಅದೇ ಕೆಲಸಗಳಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ನಮ್ಮ ಮನೇಲಿ ಒಂದು ಪೆಟ್ಟಿದೆ, ಅವ್ನು ನೋಡ್ಕೊಳ್ಳೋದ್ರಲ್ಲೂ ಆಗೋಗ್ಬಿಡುತ್ತೆ. ನೀವು ಬೇರೆ ವೀಡಿಯೋಸಲ್ಲೆಲ್ಲ ನೋಡಿದ್ರೆ ಸೌಂಡು, ಇವಾಗ ಅವನು ಮಲ್ಕೊಂಡಿದ್ದಾನೆ, ಅದಕ್ಕೆ ಒಂದು ಚಿಕ್ಕದಾಗಿ ರೆಕಾರ್ಡ್ ಮಾಡಿಬಿಡೋಣ ಅಂತ ಮಾಡಿ ಮುಗಿಸ್ತಿದ್ದೀನಿ. ಸೊ ಹಿಂಗಾಗಿ ಡೈಲಿ ಅನ್ಕೊತೀನಿ ಮಾಡಬೇಕು ಅಂತ ಬಟ್ ನಿಜವಾಗ್ಲೂ ಆಗಲ್ಲ. ಬ್ಯುಸಿ ಬಿಕಾಸ್ ಎಜುಕೇಷನ್ ಆ್ಯಂಡ್ ಇದನ್ನು ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಬಟ್ ಹಂಗೋ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ಲೈಕ್ ನಂಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಅಟ್ಲೀಸ್ಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಾನು 2 to 3 ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ. ಅದಂತೂ ಮಿಸ್ ಮಾಡಲ್ಲ, ಅದನ್ನ ಯಾವತ್ತೂ ಮಿಸ್ ಮಾಡಲ್ಲ ನಾನು. ಯಾಕಂದರೆ ಲಾಂಗ್ ಫಾರ್ಮ್ಯಾಟ್ ಅಂತ ಅಂದರೆ ಓಕೆ ಕಂಟೆಂಟ್ ಇರಬೇಕು, ಯೋಚನೆ ಮಾಡಬೇಕು, ಸ್ಕ್ರಿಪ್ಟ್ ಏನು ಹೇಳೋದು ಅದೆಲ್ಲ ಯೋಚನೆ ಮಾಡಿಕೊಂಡು ಟೈಮ್ ಆಗಿಬಿಡುತ್ತೆ ಅಂತ ನಾನೇನು ಮಾಡ್ತೀನಿ, ಆಲ್ರೆಡಿ ರೀಲ್ಸ್ ಮಾಡಿರ್ತೀನಲ್ವ ಅದನ್ನೇ ಅಪ್ಲೋಡ್ ಮಾಡ್ತಿರ್ತೀನಿ 1-2 ಒಂದು ದಿನಕ್ಕೆ. ಸೊ ಹೀಗೆ ನಾನು ಸ್ವಲ್ಪ ಕನ್ಸಿಸ್ಟೆಂಟಾಗಿರೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇನ್ಮೇಲೆ ಐ ಪ್ರಾಮಿಸ್ 3000 ವಾಚಸ್ ಕಂಪ್ಲೀಟ್ ಆದಮೇಲೆ ಐ ವಿಲ್ ಬಿ ರೆಗ್ಯುಲರ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಫ್ಯಾಮಿಲಿ ವೀಡಿಯೋಸ್ ನಾನು ಎಲ್ಲಾದರೂ ಹೋದರೆ ಅದನ್ನು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಟ್ಸ್ ಆಲ್ ಐ ವಾಂಟೆಡ್ ಟು ಟೆಲ್ ಯು ಪೀಪಲ್. ಅನ್ಕೊಂಡಿದ್ದೀನಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ. ಓಕೆ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಫುಲ್ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ನೋಡಾದ್ಮೇಲೆ ಯಾರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತೀರಾ ಅವ್ರಿಗೆಲ್ಲ ಡಬಲ್ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನೋಡಿಬಿಟ್ಟು ಓಕೆ ಇವ್ಳಿಗೊಂದು ಸಪೋರ್ಟ್ ಮಾಡೋಣ ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಅವ್ರಿಗೆಲ್ಲ ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಜವಾಗ್ಲೂ 3000 ಹಾಕಿದ್ರೆ ನನಗೆ ಬೇಜಾರಿಲ್ಲ, ಬೇಕಾದ್ರೆ ಸ್ಕ್ಯಾನರ್ ಕೊಟ್ಟಿರ್ತೀನಿ ಮಾಡಿ ದೊಡ್ಡ ಮನ್ಸು ಮಾಡಿ. ಓಕೆ ಜೋಕ್ಸ್ ಅಪಾರ್ಟ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಅಷ್ಟೇ.